ಬನ್ನಿ ಇವತ್ತೊಂದು ವಿಶೇಷ ಸಂಸ್ಕಾರದ ಬಗ್ಗೆ ತಿಳಿಸ್ಕೊಡ್ತಾನೆ. ಯಾರು ಬೆಳಗ್ಗೆ ಈ ಒಂದು ಕೆಲಸವನ್ನು ಮಾಡುತ್ತಾರೋ ಅವರಿಗೆ ಅವರಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಸಂಪತ್ತು ಐಶ್ವರ್ಯವನ್ನು ಪಡೆಯಬಹುದು. ಧನಪ್ರಾಪ್ತಿ, ಐಶ್ವರ್ಯ ಪ್ರಾಪ್ತಿ ಯೋಗ. ನೋಡಿ, ನಮ್ಮ ಧರ್ಮಶಾಸ್ತ್ರದಲ್ಲಿ ದೀಪಾನುಷ್ಠಾನ ಒಂದು ಅತ್ಯದ್ಭುತ. ಬೆಳಗಿನ ಜಾವ ಅತಿ ಮುಖ್ಯವಾಗಿ 4:15 5 ಒಳಗಡೆ ಆ ಒಂದು ಬ್ರಾಹ್ಮಿ ಸ್ವರೂಪಿಣಿ ಅಂತ ಹೇಳ್ತೇವೆ ಶಕ್ತಿಯನ್ನು. ಜಗತ್ತಿನಲ್ಲಿರುವ ಎಲ್ಲ ಬೆಳಕಿಗೆ ಮೂಲ ಕಾರಣ ಆದಿಪರಾಶಕ್ತಿಯ ಅಮ್ಮನೇ. ಜಗತ್ತೇ ನಡೀತಿರೋದು ಅಮ್ಮ. ಅದಕ್ಕೆ ಯಾದೇವಿ ಸರ್ವಭೂತೇಶು ಸಕಲ ದೀಪರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಅಂತಕ್ಕಂಥ ಮಾತು ಹೇಳೋದಂದ್ರೆ, ಜಗತ್ತಿನಲ್ಲಿ ಏನು ಬೆಳಕಿದೆಯೋ, ನಮ್ಮೊಳಗಡೆ ಒಂದು ಬೆಳಕಿದೆ, ನಿಮ್ಮೊಳಗಡೆ ಒಂದು ಬೆಳಕಿದೆ, ಮೇಲೊಂದು ಬೆಳಕಿದೆ, ಎಲ್ಲದರಲ್ಲೂ ಬೆಳಕಿದೆ ಮಕ್ಕಳೇ. ಆ ಬೆಳಕಿನ ಆ ಒಂದು ಪ್ರಭಂಜನವೇ ಅಮ್ಮ. ಸೊ ನಮಗೆ ತಿಳಿದ ಮಟ್ಟಿಗೆ ಅದು ಉಪಯೋಗವಾಗಬೇಕೆನ್ನುವುದು ಎಲ್ಲರ ಉದ್ದೇಶ ಇರುತ್ತೆ. ಗುರುಗಳೇ, ನಮ್ಗೆ ಎಷ್ಟು ತಿಳಿದಿದೆಯೋ ಅದ್ರ ಪ್ರಕಾರ ಹೋಗೋಣ ಅಂತ. ಸೊ ಅಂಥದ್ದೊಂದು ಹುಡುಕಾಟ. ಆ ಹುಡುಕಾಟದಲ್ಲಿ ನಾನು ಏನೋ ಕಷ್ಟಪಡ್ತಿದ್ದೇನೆ ಗುರುಗಳೇ, ಆ ಕಷ್ಟಕ್ಕೆ ತಕ್ಕಂಥ ಒಂದು ಪರಿಪೂರ್ಣ ಫಲ ನನಗೆ ಸಿಗಬೇಕು ಅನ್ನತಕ್ಕಂಥದ್ದು, ಅದಕ್ಕೆ ಮೀರಿದೊಂದು ಸಂಪತ್ತಿದ್ರೆ, ನಮ್ಮನ್ನು ಎಲ್ಲರೂ ಕಲಿಯುಗಕ್ಕೆ ಸಂಪತ್ತಿದ್ರೇನೆ ಗೌರವ ಮಕ್ಕಳೇ. ಆಗಲೇ ಅವನಿಗೊಂದು ಗೌರವ. ಪರವಾಗಿಲ್ಲ ಕಣೋ, ಚೆನ್ನಾಗಿದ್ದಾನೆ ಕಣೋ ಅನ್ನತಕ್ಕಂಥ ಮಾತು. ಇಲ್ಲ ಅಂದರೆ ನಮ್ಮನ್ನು ತುಂಬ ತುಚ್ಛವಾಗಿ, ತುಂಬ ನೀಚವಾಗಿ ಮಾತನಾಡತಕ್ಕಂಥ ವ್ಯಕ್ತಿಗಳು ನಿಮ್ಮ ನಡುವೆ ಈ 4 ಜನಗಳು ತುಂಬ್ಕೋಬಿಟ್ಟಿದ್ದಾರೆ. ಮನುಷ್ಯನಿಗೆ ಅದೊಂದು ದೌರ್ಬಲ್ಯ. 4 ಜನಗಳು ಏನಂತಾರೋ ಅಂತ ಅವರುಗಳನ್ನ ಮೆಚ್ಚಿಸ್ಲಿಕ್ಕೆ ಓಡ್ತಿರ್ತಾನೆ. ತನ್ನನ್ನು ಮೆಚ್ಚಿಸ್ಕೊಳ್ಳೋ ಮಾತೇ ಇಲ್ಲ, ತನಗೋಸ್ಕರ ಓಡೋದೇ ಇಲ್ಲ. ಸೊ ಅಂತಹ ಒಂದು ದೋಷಕ್ಕೆ ಈ ಒಂದು ದೀಪಾನುಷ್ಠಾನದಲ್ಲಿ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಸಂಕಲ್ಪ. ಅದು ಬೆಳಗಿನ ಜಾವದ ಈ ಒಂದು 4:15 5:15 ಇಲ್ಲ 5 ಒಳಗಡೆ ಹಚ್ಚತಕ್ಕಂಥ ಒಂದು ದೀಪ ಅಧಿಕವಾದ ಸಂಪತ್ತು, ಅಧಿಕವಾದಂಥ ಅನುಗ್ರಹ, ದೇವತಾನುಗ್ರಹ ಸಿಗತಕ್ಕಂಥದ್ದಾಗುತ್ತೆ. ನಿಮ್ಮ ಮನೆ ದೇವರಿರ್ಬೋದು, ಕುಲದೇವರಿರಬಹುದು. ಕೆಲವರು ಗುರುಗಳೇ, ನಾವು ನರಸಿಂಹರನ್ನ ಪೂಜೆ ಮಾಡ್ತೇವೆ, ನಾವು ನರಸಿಂಹ ವಿಗ್ರಹ ಇಡ್ಬೋದಾ, ಕಾಳಭೈರವೇಶ್ವರ ಇಡಬಹುದು ಮಕ್ಕಳ. ತೊಂದರೆ ಏನು? ನಿಮ್ಮ ಮನೆತನಕ್ಕೆ ಕುಲದೇವರಾಗಿ ಸಂಬಂಧಪಟ್ಟಂತ ಯಾವುದೇ ದೇವರ ಪೂಜೆಯನ್ನ ಮಾಡಲೇಬಾರದು ಅಂತ ಎಲ್ಲೂ ಇಟ್ಟಿಲ್ಲ. ಮಾಡಬಹುದು. ನಿಮ್ಮ ತೃಪ್ತಿ, ಆತ್ಮತೃಪ್ತಿ ಅದನ್ನಿಟ್ಟು ಒಂದು 48 ದಿನ, ಒಂದು 108 ದಿನ, ಇಲ್ಲ 180 ದಿನ ಈ ರೀತಿ ಒಂದು ಸಂಕಲ್ಪ ತಗೊಳ್ಳಿ.